ಯಾವ ಥರ ಬರ್ತಾ ಇದೆ ಗೊತ್ತಿದೆ ನಿಮಗೆ? ಡೈಮಂಡ್ ಥರ ಬರ್ತಿದೆ ಸರ್. ಈ ಕರ್ಪ ಒಳ್ಳೆಯದಕ್ಕೂ ಬೇಕು, ಕೆಟ್ಟದಕ್ಕೂ ಬೇಕು ಸರ್. ಸೊ ಇದು ಎನಿ ಟೈಮ್ ರನ್ನಿಂಗ್, 12 ತಿಂಗಳ ಕೂಡ ಇದು ರನ್ನಿಂಗ್ ಇರುತ್ತೆ ಸರ್. ಮತ್ತೆ ಉದ್ದನಕಡ್ಡಿಯಲ್ಲಿ ಯಾವ ಥರ ನಾವು 12 ತಿಂಗಳ ಬಿಸ್ನೆಸ್ ಮಾಡ್ಬೋದು ಅಂತ ಅದನ್ನು ಕೂಡ ಹೇಳ್ಕೊಡ್ತೀವಿ. ಕಂಪಲ್ಸರಿ ಭೇಟಿಯಾಗಿ ಇಲ್ಲಿ ಟ್ರೈನಿಂಗು ತಗೊಂಡು ಹೋಗ್ಬೋದು. ಫ್ರೀ ಟ್ರೈನಿಂಗ್ ಇರುತ್ತೆ, ಚಾರ್ಜ್ ತೊಗೊಳಂಗಿಲ್ಲ, ಏನಿಲ್ಲ. ನೀವು ಓದಿಲ್ಲಂದ್ರೂ ಪರವಾಗಿಲ್ಲ, 10th ಪಾಸ್ ಇಲ್ಲದ್ರೂ ಪರವಾಗಿಲ್ಲ, ಈ ಮಷಿನ್ ಇಟ್ಕೊಂಡು ನೀವು ಮನೆಯಲ್ಲಿ ಲಕ್ಷ ದುಡಿಯಬೇಕು. ನನ್ನ ಹೆಸರು ಬಂದುಬಿಟ್ಟು ಸಂಜು ಕಟ್ಟಿಮನಿ ಅಂತ. ಇವತ್ತಿನ ಏನು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಕರ್ಪೂರ ಮಷಿನ್ ಮತ್ತು ಅಗರಬತ್ತಿ ಮಷಿನ್ ಯಾವ ಥರ ಪ್ರೊಡಕ್ಷನ್ ಆಗುತ್ತೆ. ಮತ್ತು ಕರ್ಪೂರ ಮತ್ತು ಅಗರಬತ್ತಿ ಒಂದೇ ಮಷಿನ್ ಅಲ್ಲ, ಹಲವಾರು ಮಷಿನ್ ಇದ್ದಾವೆ. ಪ್ರತಿಯೊಂದು ಮಷಿನ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಸರ್ ನೋಡಿ, ಇವಾಗ ಕರ್ಪೂರ ಮಷಿನ್ ಯಾವ ಥರ ಆಪ್ರೇಟ್ ಮಾಡ್ಬೋದು ಹೇಳ್ಕೊಡ್ತೀನಿ ನಿಮಗೆ. ಇದು ಪೌಡರು. ಈ ಪೌಡರ್ ಇದರಲ್ಲಿ ಹಾಕಿದರೆ ಸಾಕು ಸರ್, ಜಾಸ್ತಿ ಏನು ದೊರೆಯೋದಿಲ್ಲ. ಈ ಪೌಡ್ರ್ ಇಷ್ಟು ಹಾಕಿಬಿಟ್ರೆ, ಇಷ್ಟು ಒಂದು ಬಟನ್ ಒತ್ತಿಬಿಟ್ರೆ ಸಾಕು. ನೋಡಿ ಸರ್, ರೆಡಿ. ಸೊ ಯಾವ ಥರ ಬರ್ತಾಯಿದೆ ಗೊತ್ತಿದೆ ನಿಮಗೆ? ಡೈಮಂಡ್ ಥರ ಬರ್ತಿದೆ. ಈ ಮಾಲ್ ನೋಡಿ ಸರ್, ನೋಡಿ ಯಾವ ಥರ ಇದೆ ಮಾಲು. ಸೊ ನಾನು ಜಸ್ಟ್ ಹಾಕಿದಷ್ಟೇ, ಅದು ಬೇರೆ ಬಿಟ್ಟರೆ ಏನೇನೂ ಇಲ್ಲ. ನೋಡ್ತಾ ಇದ್ದೀರಾ ನೀವು ಯಾವ ಥರ ಇದೆ ಸರ್? ನೋಡಿ ಸರ್, ನೋಡಿ ಇವಾಗ ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಆಗ್ತಿದೆ ಅಂತ. ಕರ್ಪೂರ ಇವಾಗ ಇಟ್ಟು ತೋರಿಸ್ತಿದ್ದೀನಿ, ಇಷ್ಟೇ ಸರ್. ಸ್ಟಾರ್ಟ್. ಸರ್ ಈ ಕರ್ಪೂರ ಒಳ್ಳೆಯದಕ್ಕೂ ಬೇಕು, ಕೆಟ್ಟದಕ್ಕೂ ಬೇಕು ಸರ್. ಸೊ ಇದು ಎನಿ ಟೈಮ್ ರನ್ನಿಂಗ್, 12 ತಿಂಗಳ ಕೂಡ ಇದು ರನ್ನಿಂಗ್ ಇರುತ್ತೆ ಸರ್. ಸರ್ ಇವಾಗ ನೀವು ನೋಡ್ತಿದ್ದೀರಾ ಉದ್ದನಕಡ್ಡಿ ಮಷಿನ್ ಯಾವ ಥರ ಸ್ಟಾಕ್ ಇದೆ ಅಂತ. ಈ ಸ್ಟಾಕ್ ಯಾರು ಇಡಲ್ಲ, ಯಾಕಂದರೆ ಮ್ಯಾನುಫ್ಯಾಕ್ಚರ್ ನಾವೇ ಸ್ಟಾಕ್ ಮಾಡಿದ್ದೀವಿ. ಈ ಥರ ಸ್ಟಾಕು ಎನಿ ಟೈಮ್ ಇರುತ್ತೆ. ಮತ್ತು ಉದ್ದನಕಡ್ಡಿ ಯಾವ ಥರ ಆಗುತ್ತೆ, ಮತ್ತು ಉದ್ದನಕಡ್ಡಿಯಲ್ಲಿ ಯಾವ ಥರ ನಾವು 12 ತಿಂಗಳ ಬಿಸ್ನೆಸ್ ಮಾಡ್ಬೋದು ಅಂತ ಅದನ್ನು ಕೂಡ ಹೇಳ್ಕೊಡ್ತೀವಿ ಸರ್. ಇವಾಗ ನೀವು ನೋಡ್ತಾ ಇದ್ದೀರಾ ಉದ್ದನಕಡ್ಡಿ ಯಾವ ಥರ ಬರ್ತಾಯಿದೆ ಅಂತ, ಯಾವ ಥರ ಕೆಲಸ ಮಾಡ್ತಿದೆ ಅಂತ. ಫುಲ್ಲಿ ಆಟೋಮೆಟಿಕ್, ಫುಲ್ಲಿ ನೀವು ಖಾಲಿ ಕುಂತು ಉದ್ದನಕಡ್ಡಿ ತೆಗೆಯೋದು ಇಡೋದು ಅಷ್ಟೇ ಮಾಡೋದು. ಇದು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಸಾಕು. ನೀವು ಸೆಂಟೆಡ್ ಮಾಡಿಕೊಂಡು ಮಾರ್ಕೆಟಲ್ಲಿ ನಿಮ್ಮದೇ ಆದ ಒಂದು ಸ್ವಂತ ಬ್ರ್ಯಾಂಡ್ ನೀವೇ ಮಾಡ್ಬೋದು ಸರ್. ಈಗ ನಿಮ್ಮ ಹತ್ರ ಮೆಷಿನ್ನ ತಗೊಂಡ್ರೆ ಇಂಥ ಮೆಷಿನ್ಗಳನ್ನು ಆಪರೇಟ್ ಮಾಡೋದಕ್ಕೆ ಟ್ರೈನಿಂಗ್ ಯಾವ ಥರ ಕೊಡ್ತೀರಾ ಸರ್? ಟ್ರೈನಿಂಗ್ಗಳೇ ಅವ್ರಿಗೆ ಖಂಡಿತ ಇಲ್ಲಿ ಶೋರೂಮಿಗೆ ಭೇಟಿ ಆಗಬೇಕಾಗುತ್ತೆ. ಬೆಂಗಳೂರಲ್ಲಿ ಕೂಡ ನಿಯರೆಸ್ಟ್ ಆದರೆ ಅಲ್ಲಿ ಬಂದು ಕಂಪಲ್ಸರಿ ನಮ್ಮ ಶೋರೂಮಿಗೆ ಅವ್ರು ಕಂಪಲ್ಸರಿ ಭೇಟಿಯಾಗಿ ಇಲ್ಲಿ ಟ್ರೈನಿಂಗು ತೊಗೊಂಡು ಹೋಗ್ಬೋದು. ಫ್ರೀ ಟ್ರೈನಿಂಗ್ ಇರುತ್ತೆ, ಚಾರ್ಜ್ ತೊಗೊಳಂಗಿಲ್ಲ, ಏನಿಲ್ಲ. ಫ್ರೀ ಕಾಸ್ಟಲ್ಲಿ ನೀವು ಬಂದು ನಿಮ್ಮ ಮನಸ್ಸಲ್ಲಿ ಏನು ಅನ್ಸುತ್ತೆ ಅದರ ಎಲ್ಲ ಟ್ರೈನಿಂಗ್ ನಾವು ಹೇಳ್ಕೊಡ್ತೀವಿ ಸರ್. ಅಸೆಂಬ್ಲಿ ಮತ್ತು ಫಿಟ್ಟಿಂಗ್ ಇಲ್ಲೇ ರೆಡಿ ಆಗುತ್ತೆ ಸರ್. ಪೂರ್ತಿ ಮಷಿನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಫುಲ್ ಸ್ಟಾಕ್ ಸರ್, ಫುಲ್ ಡೈ ಇದೆ, ಮಟೀರಿಯಲ್ ಇದೆ. ಇದಕ್ಕೇನು ಪಾರ್ಟ್ಸ್ ಬೇಕು ಎಲ್ಲವೂ ನಮ್ಮ ಹತ್ರ ಸಿಗುತ್ತೆ ಸರ್. ಇವಾಗ ನಿಮಗೆ ರಾ ಮಟೀರಿಯಲ್ ಯಾವ ಥರ ಅಂತ ಇದೆ, ಇದು ಅಲ್ಲಿಂದ ಹಿಡಿದು ಗುಲಾಮು ಅಲ್ಲಿವರೆಗಿದ್ದಾವೆ. ನೋಡ್ತಾ ಇದ್ದೀರಾ ನೀವು, ಫುಲ್ ಇದೆ. ಬನ್ನಿ ಸರ್, ನಿಮಗೆ ತೋರಿಸ್ಕೊಡ್ತೀನಿ. ಖಾಲಿ ದೂರಿಂದ ತೋರಿಸೋದು ಬೇಡ, ಒಳಗೆ ಹೋಗಿನೂ ತೋರಿಸ್ಕೊಡ್ತೀನಿ. ಬನ್ನಿ ಸರ್, ನಿಮ್ಗೆ ಒಳಗಡೆ ಬಂದು ತೋರಿಸ್ತಿದ್ದೀನಿ. ರಾ ಮಟೀರಿಯಲ್ ಯಾವ ಥರ ಸ್ಟಾಕ್ ಇದೆ ಅಂತ ನೋಡ್ಬೋದು. ನೋಡಿ ಸರ್, ನೋಡ್ತಾ ಇದ್ದೀರಾ ಸ್ಟಾಕ್ ನಿಮಗೆ ರಾ ಮಟೀರಿಯಲ್. ನೋಡಿ ಸರ್, ಪೂರ್ತಿ ಕರ್ನಾಟಕ ಜನಕ್ಕೆ ಬಂದರೂ ಕೂಡ ನಾವು ರಾ ಮಟೀರಿಯಲ್ ಖಂಡಿತ ಕೊಡ್ತೀವಿ. ಫುಲ್ಲು ಸ್ಟಾಕ್ ಇದೆ ಸರ್. ಈಗ ನಿಮ್ಮ ಹತ್ರ ಇರೋ ಮೆಷಿನ್ಸ್ಗಳು ಯಾವ ಪ್ರೈಸ್ ರೇಂಜಿಂದ ಶುರು ಆಗುತ್ತೆ ಸರ್? ಸರ್ ನಮ್ಮ ಹತ್ರ ಇರೋ ಹಲವಾರು ಮಷಿನ್ ಇದ್ದಾವೆ, ಭಾಳಷ್ಟು ಮಷಿನ್ ಇದ್ದಾವೆ. ಬಟ್ ಒಂದೇ ಹೇಳ್ಬಿಡ್ತೀನಿ, ನಮ್ಮ ಹತ್ರ ಸ್ಟಾರ್ಟಿಂಗ್ 15,000ರಿಂದ ಹಿಡಿದು 1,00,000ವರೆಗೂ ಮಷಿನ್ ಇದ್ದಾವೆ. ಸೊ ಯಾವ್ಯಾವ ಮಷಿನ್ ಇದ್ದಾವೆ ನೀವೆಲ್ಲ ಇಲ್ಲಿ ಬಂದಾಗೆ ಗೊತ್ತಾಗತ್ತೆ. ಸೊ ಪ್ರತಿಯೊಂದು ನೀವು ಇಲ್ಲಿ ನೋಡಿ, ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಎಲ್ಲ ಫೋನಲ್ಲಿ ಮಾಹಿತಿ ಕೊಡೋಕ್ಕಾಗಲ್ಲ, ನೀವು ಒಂದ್ಸಲ ಹುಬ್ಳಿಗೆ ಬಂದು ವಿಸಿಟ್ ಮಾಡಲೇಬೇಕಾಯ್ತು. ಬೆಂಗಳೂರು ಅಂದರೆ ಬೆಂಗಳೂರು ಇದು ಮಾಡ್ಕೊಳ್ಳಿ. ಡೆಲಿವರಿ ಯಾವ ಥರ ಕೊಡ್ತೀರಾ ಸರ್? ಸರ್ ಡೆಲಿವರಿ ಅಂದಾಗ ನಿಮ್ಮದು ವೆಹಿಕಲ್ ತರ್ಬೋದು, ಅಥವಾ ನಮ್ಮದು ವೆಹಿಕಲ್ ಆದರೆ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ. ಚಾರ್ಜಬಲ್ ಆಗುತ್ತೆ ಸರ್ ನಿಮಗೆ. ಈಗ ನಿಮ್ಮ ಹತ್ರ ಸಿಗುವಂಥ ಮೆಷಿನರಿಗಳ ಸರ್ವಿಸ್ ಮತ್ತು ವ್ಯಾರಂಟಿ ಸರ್ ನಮ್ಮ ಹತ್ರ ಸಿಗೋ ಮಷಿನಲ್ಲಿ ಖಾಲಿ ಮೋಟ್ರಿಗೆ ನಿಮಗೆ ಮೋಟ್ರ್ ಇರ್ತವೆ. ಮೋಟ್ರಿಗೆ 1 ವರ್ಷ ವಾರಂಟಿ ಕೊಡ್ತೀವಿ ಸರ್ ನಿಮಗೆ. ಕೊನೆಯದಾಗಿ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸ್ಕ್ರೀನಲ್ಲಿ ಬರುವಾಗ ನಂಬರ್ ನೀವು ಕಾಲ್ ಮಾಡ್ಬೋದು, ಅಥವಾ ನಿಮ್ಗೆ ಡೈರೆಕ್ಟ್ ಬರ್ತೀರಂದರೆ ಓಲ್ಡ್ ಹುಬ್ಬಳ್ಳಿ, ಜನ್ನತ್ ನಗರ್, ಲಿಂಬುವಾಲ ಬಗೀಚಾ, ಹುಬ್ಬಳ್ಳಿಗೂ ಕೂಡ ಬರ್ಬೋದು. ಅಥವಾ ನೀವು ಬೆಂಗಳೂರು ನಿಯರ್ ಆಗುತ್ತಂದರೆ ಗಿರಿನಗರ, ಹೊಸಕೆರೆ ಹಳ್ಳಿ, 3rd ಸ್ಟೇಜ್, ಅಲ್ಲೂ ಕೂಡ ನೀವು ಭೇಟಿ ಆಗ್ಬೋದು ಸರ್.